ಬೇಸಿಗೆ ಬರ್ತಾ ಇದ್ದಂತೆಯೇ ಅಲ್ಲಲ್ಲಿ ಅಗ್ನಿ ಅವಘಡಗಳು ಸಂಭವಿಸ್ತಾನೆ ಇರುತ್ತೆ. ಕಳೆದ ಒಂದು ವಾರದಲ್ಲಿ 2 ಆಗಿತ್ತು. ಇದು ಮತ್ತೊಂದು ಅವಘಡ ಇವತ್ತು ಸಂಭವಿಸಿದೆ ಬೆಂಗಳೂರಿನಲ್ಲಿ. ನಾಯಂಡಹಳ್ಳಿಯ ಪ್ಲಾಸ್ಟಿಕ್ ಗೋಡೌನ್ನಲ್ಲಿ ಬೆಂಕಿ ಹತ್ಕೊಂಡು ಉರಿದಿದೆ. 30ಕ್ಕೂ ಹೆಚ್ಚು ಆಟೋಗಳು ಸುಟ್ಟು ಭಸ್ಮವಾಗಿ ಹೋಗಿವೆ. ಪ್ಲಾಸ್ಟಿಕ್ ವಸ್ತುಗಳಿತ್ತು, ಗುಜರಿ ವಾಹನಗಳಿದ್ವು ಅಲ್ಲಿ, ಅವುಗಳಿಗೂ ಕೂಡ ಬೆಂಕಿ ಹತ್ತಿದೆ. ಗೋಡೌನ್ ಬಳಿ ಪಾರ್ಕ್ ಮಾಡಲಾಗಿತ್ತು ವಾಹನಗಳು, ಅವುಗಳಿಗೂ ಕೂಡ ಬೆಂಕಿ ಬಿದ್ದಿದೆ. ಸೊ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ಅಷ್ಟರಲ್ಲಿ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿ ಹೋಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಭಾರಿ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ಒಂದು ಪ್ಲಾಸ್ಟಿಕ್ ಗೋಡೌನ್ ಏನಿದೆ, ಆ ಗೋಡೌನ್ಗೆ ತಡರಾತ್ರಿ ಬೆಂಕಿ ಬಿದ್ದಿರುವಂಥದ್ದು. ನಾನೀಗ ಆ ಜಾಗದಲ್ಲೂ ಕೂಡ ಇದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ದೊಡ್ಡ ಮಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಇಲ್ಲಿ ಆ ಪ್ಲಾಸ್ಟಿಕ್ ಗೋಡೌನ್ ಏನಿತ್ತು, ಇಲ್ಲಿ ನಾಯಂಡಹಳ್ಳಿ ಈ ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಪ್ಲಾಸ್ಟಿಕ್ ಗೋಡೌನ್ಗಳೇ ಹೆಚ್ಚಾಗಿರುವಂಥದ್ದು. ಈ ಜಾಗದಲ್ಲಿ ಇವತ್ತು ತಡರಾತ್ರಿ ಒಂದು 2 ಗಂಟೆ ಸುಮಾರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅವಘಡದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಸೇರಿದೆ. ಗೋಡೌನ್ ಬಳಿ ಆದಂತಹ ಅಗ್ನಿ ಅವಘಡ ನೋಡಿ ಹೇಗಾಗಿದೆ. ಬೆಂಕಿ ನಂದಿಸುವಂಥದ್ರಲ್ಲಿ ಯಶಸ್ವಿಯೇನೋ ಆಗಿದ್ದಾರೆ. ಬಟ್ ಅದ್ಯಾವುದು ಕೂಡ ಯಾವುದನ್ನು ರಕ್ಷಿಸೋಕೆ ಮಾತ್ರ ಅಲ್ಲಿ ಆಗಿಲ್ಲ, ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಗರೂಕತೆ ಆಗಿರಬೇಕು. ಶಾರ್ಟ್ ಸರ್ಕ್ಯೂಟ್ನಿಂದನೋ ಅಥವಾ ಇನ್ಯಾವುದೋ ಬೆಂಕಿಯ ಕಿಡಿನೋ, ಅಲ್ಲಿ ಯಾರೋ ಸಿಗರೇಟ್ ಸೇದಿ ಬಿಸಾಕಿದ್ರು, ಏನೋ ಒಂದು ಆಗಿರುತ್ತೆ. ಅದ್ರ ಬಗ್ಗೆ ತುಂಬ 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 ಎಚ್ಚರಿಕೆಯಿಂದ ಇರಬೇಕು.